ಎಂಬ ದೈವವೇ ನಮ್ಮ ಕಾಕ ನಾವು ಕೂತೀವಿ ನೋಡಿ ಸ್ನೇಹಿತರೆ, ಇದು ವಿಜಯಪುರಕ್ಕೆ ಹೋಗುವಂತ ದಾರಿ. ನೋಡಿ ಸ್ನೇಹಿತರೆ, ಇವರು ಬಜ್ಜಿ ಆಯಿ ಅಂತ ಬಜ್ಜಿ ಆಯಿ ಅಂತ ಫೇಮಸ್ ಒಟ್ಟ ಬಜ್ಜಿ ಮಾಡೋದು ಫೇಮಸ್ ರೀ. ದೊಡ್ಡವ್ರಿ ಇವ್ರ ಹತ್ರ ನೋಡ್ರಿ, ಇವ್ರಂತ ಗೊತ್ತ್ರಿ, ಇವ್ರು ನೋಡ್ರಿ, ಇವ ನೋಡ್ರಿ ಬಾವು ಭವನ ಅಂತ ನೋಡ್ರಿ. ನಮ್ಮ ಪೂರ್ವಜಕರಿಂದ ಹಿಡಿದು ಇಲ್ಲಿವರೆಗೂ ನಾವು ಎಲ್ಲರೂ ಆ ದೇವರಿಗೆ ಮನೆ ದೇವರಿಗೆ ಅಂತೇಳಿ ಹೋಗ್ತೀವಿ. ಇವತ್ತು ನಾವು ಅಲ್ಲೇ ಹೊಂಟಿವಪ್ಪ. ಸ್ನೇಹಿತರೆ ನೋಡಿ ಸ್ನೇಹಿತರೆ, ನಮ್ಮ ಕಾಕು ಅಡ್ಕೊಂಡ್ ಕೂತಾರ, ವಿಡಿಯೋನ ಬರಾಕತ್ತಿಲ್ಲ ಅವರು. ಒಳಗೆ ಸಂದ್ರ್ಯಾಗ ಸಂಧ್ಯಾಕ್ ಸೈಡಿನಂತ ಇದ್ ಮಾಡತ್ತಾರ. ರಾಯ ಗುರುರಾಜ ರಾಜಾಯ ಪರಿಭೂತ ದೇವಾಯ ಮಂಗಲಂ ಶಿವ ವಿಷಯ ಪಾಲಾಯ ಮಂಗಲಂ. ಎಲ್ಲ ಆಯ್ ಮಾಡ್ರಪ್ಪ ಅಲ್ಲ. ಸ್ವಲ್ಪ ಮಳೆ ಆಗೈತ್ರಿ, ಮಳೆ ಆಗಿದ್ದಕ್ಕೆ ರಾಡ್ ಆಗೈತಿ ನೋಡಿ ಸ್ನೇಹಿತರೆ. ದೇವಸ್ಥಾನಕ್ಕೆ ಬರ್ತಾ ಇದೀವಿ ಈಗ. ಅನಿವೀರ ಬದಲೇಶ್ವರ ಮಹಾರಾಜ್ ಕಿ ಜೈ. ನಮಸ್ಕಾರ ಸ್ನೇಹಿತರೆ, ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ ಇವತ್ತಿನ ದಿವಸ ನಾವು ಎಲ್ಲಿ ಹೊಂಟಿವಿ ಅಂದ್ರೆ ಗುಲ್ಬರ್ಗ ರೀ. ಗುಲ್ಬರ್ಗದಿಂದ ಅಲ್ಲಿ ಕೋರವಾರ ಅಣವೀರ ಭದ್ರೇಶ್ವರ ದೇವಸ್ಥಾನ ಐತ್ರಿ. ನಮ್ದು ಇದನ್ನ ಮನೆ ದೇವ್ರ ಸ್ನೇಹಿತರೆ. ಅಲ್ಲಿ ಕುಟುಂಬ ಸಮೇತ ಪುರಾಣಿಕರ ಮನೆತನ ಐತಿ. ಪುರಾಣಿಕರ ಮನೆತನ ಎಲ್ಲರೂ ಕೂಡ ಇವತ್ತು ಅಂತಂಬರು ಎಲ್ಲರೂ ಕೂಡ ಹೋಗ್ತಾ ಇದೀವಿ ರೀ ಸ್ನೇಹಿತರೆ. ಅದಕ್ಕೋಸ್ಕರ ನಾ ಈಗ ಬಸ್ ಸ್ಟ್ಯಾಂಡ್ ಬಂದಿನಿ ರೀ. ಇಲ್ಲಿ ಜಮಖಂಡಿ ಬಸ್ ಸ್ಟ್ಯಾಂಡ್ ಬಂದಿವಿ ನಾವು. ಇಲ್ಲಿ ಯಾಕಪ್ಪ ಅಂದ್ರೆ ನಮ್ಮ ಅಜ್ಜಿ ಬರತ್ತಾರು ನಮ್ಮ ಜೋಡೆ. ಜಮಖಂಡಿ ಬಸ್ ಸ್ಟ್ಯಾಂಡ್ ಯಾಕೆ ಬಂದೀವಿ ಅಂದ್ರೆ ಮಾಲಿಂಪುರದಿಂದ ನಮ್ಮ ಕಾಕು ಬರತ್ತಾರೋ. ನಮ್ಮ ಕಾಕು ಮತ್ತು ನಮ್ಮ ಬ್ರದರ್ ಮಿಸ್ಸಸ್ ಮತ್ತು 2 ಹುಡುಗರು ಬರತ್ತವರು. ಅವ್ರನ್ನ ಕರ್ಕೊಂಡು ಮನೆಗೆ ಹೋಗಿ ಇಲ್ಲಿಂದ ಜಮಖಂಡಿಯಿಂದ ಸಾವಳಿ ಹೋಗ್ತೀವಿ ರೀ. ಸಾವಳಿ ಹೋಗ್ಬೇಕು. ಅಲ್ಲಿ ನಮ್ಮ ಅಂತಂಬರ ಅಂತ ಕ್ರೋಸರ್ ಗಾಡಿ ಮಾಡ್ಯಾರ ರೀ. ಅದು ಕ್ರೋಸರ್ ಗಾಡಿ ತೊಗೊಂಡು ನಾವು ಏನೈತಿ ನಮ್ಮ ಫ್ಯಾಮಿಲಿ ಏನೈತಿ ಕಾರ್ ಗಾಡಿ ಬರ್ತೀವಿ ರೀ. ನಮ್ಮ ಅಂತಂಬರ ಐತಿ ಕ್ರೋಸರ್ ಗಾಡಿ ಬರ್ತಾರೋ. ಒಟ್ಟರು ಕೂಡಿ ಏನೈತಿ ಇಲ್ಲಿಂದ ಸಾವಳಿಗಿಂದ ಗುಲ್ಬರ್ಗ ಹೋಗ್ತೀವಿ ಅಣವೀರ ಭದ್ರೇಶ್ವರ ದೇವಸ್ಥಾನ. ಈ ವಿಡಿಯೋ ವೀಕ್ಷಣೆ ಮಾಡೋಕ್ಕಿಂತ ಮೊದಲ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಬೆಲ್ ಐಕಾನ್ ಅಂತ ಒತ್ತಿಬಿಡಿ. ಇವತ್ತಿನ ವಿಡಿಯೋ ಇದೆ ನೋಡಿ ಸ್ನೇಹಿತರೆ. ಮತ್ತು ಮನೆಗೆ ಹೋದ ಬಳಿಕ ನಮ್ಮ ಬ್ರದರ್ನದು ಎಲ್ಲರೂ ಅಂತ ತೋರಿಸ್ತೀನಿ ನಾನು ನಿಮಗೆ. ಸ್ನೇಹಿತರೆ ನಾವು ಇದಕ್ಕೆ ಬಂದೀವಿ ಮನೆಗೆ. ಸ್ನೇಹಿತರೆ ಇವಾಗ ಮನೆಗೆ ಬಂದೀವಿ ನೋಡ್ರಿ. ಮಾಲಿಂಪುರದಿಂದ ನಮ್ಮ ಬ್ರದರ್ ಬಂದರು. ನಮ್ಮ ಕಾಕು ನಮ್ಮ ಬ್ರದರ್ ಅರುಣ ಮಾಲಿಂಪುರದಿಂದಾರು. ಅವ್ರ ಮಿಸ್ಸಸ್ ಇಲ್ಲಿ ನೋಡ್ರಿ. ಇವ್ರು ನಮ್ಮ ಕಾಕು ರೀ. ಕಾಕು ನಮ್ಮ ಹುಡುಗರಿ, ನಮ್ಮ ಹೀರೋ ರೀ, ಮಾಲಿಂಪುರ ಹೀರೋ. ಇಲ್ಲೋ ಬಂದ ನೋಡ್ರಿ. JCB ಹೀರೋ. JCB ಹೀರೋ ಅಲ್ಲಿ ನೋಡ ಕ್ಯಾಮ್ರಾ ಕಡೆ. JCB ಹೀರೋ ನೋಡ್ರಿ. ಫ್ಯಾಮಿಲಿ ಎಲ್ಲ ಬಂದೈತ್ರಿ. ಈಗ ನೆಕ್ಸ್ಟ್ ಏನೈತಿ ಸಾವಳಿ ಹೋಗ್ತೀವಿ. ಸಾವಳಿಗಿಂದ ನಮ್ಮ ಪ್ರಯಾಣ ಗುಲ್ಬರ್ಗ ಕಡೆ ಅಣವೀರ ಭದ್ರೇಶ್ವರ ಗುಡಿಗಿರಿ. ಸ್ನೇಹಿತರೆ ನಾವು ಈಗ ಅಡ್ಜಸ್ಟ್ ಮಾಡ್ಕೊಂಡು ಹೊಂಟಿವಿ. ಎಲ್ಲಿ ಹೊಂಟಿವಿ? ಅಡ್ಜಸ್ಟ್ ಮಾಡ್ಕೊಂಡು ಸಾವಳಿಗೆ ಹೊಂಟಿವಿ ಸ್ನೇಹಿತರೆ. ಇವಾಗ ಸಾವಳಿ ಹೊಂಟಿ ನೋಡ್ರಿ. ಒಟ್ಟರು ಕೂಡಿ ಎಷ್ಟು ಒಂದು 4-5 ಮಂದಿ ಕೂತೀವಿ ಈಗ ಗಾಡಿಯಾಗ. ಒಟ್ಟು ಫ್ಯಾಮಿಲಿ 7 ಮಂದಿ ಕೂತೀವಿ ರೀ. ನೋಡ್ರಿ ಈಗ ಹಿಂದ್ಗಡೆ ತೋರ್ಸಲ್ಲ. ಹಾಯ್ ನಮ್ಮ ಸಂಸಾರ ಆನಂದ ಸಾಗರ ಪ್ರೀತಿ ಎಂಬ ದೈವವೇ ನಮ್ಮ ಕಾಕ ನಾವು ಕೂತೀವಿ. ನೋಡಿ ಸ್ನೇಹಿತರೆ, ಇದು ವಿಜಯಪುರಕ್ಕೆ ಹೋಗುವಂತ ದಾರಿ. ಆದ್ರೆ ಈಗ ಸಾವಳಿ ಹೋಗ್ತೀವಿ ನಾವು. ಫಸ್ಟ್ ಅಲ್ಲಿ ಸಾವಳಿಗೆ ಏನೈತಿ ಅಲ್ಲಿ ಕ್ರೋಸರ್ ಗಾಡಿ ಮಾಡಿರೋ. ಅಲ್ಲಿ ನಮ್ಮ ಅಂತಂಬರು ಬರ್ತಾರೋ. ಅವ್ರು ಕರ್ಕೊಂಡು ನಿಂತು ಮುಂದೆ ನಾವು ನಮ್ಮ ಪ್ರಯಾಣ ಗುಲ್ಬರ್ಗ ಕಡೆ ಕೋರವಾರ ಅಣವೀರ ಭದ್ರೇಶ್ವರ ಟೆಂಪಲ್ ಕಡೆ. ನೀವು ಒಬ್ರೊಬ್ರು ಗುಲ್ಬರ್ಗ ಅಂತಾರು, ಒಬ್ರೊಬ್ರು ಕಲಬುರಗಿ ಅಂತಾರು. ಸ್ನೇಹಿತರೆ ಇವಾಗ ಇದಕ್ಕೆ ಬಂದಿರಿ ಸಾವಳಿಗಿರಿ. ನಮ್ಮ ಇದಕ್ಕೆ ಬಂದಿರಿ ಅಂತ ಮಟ್ಟಕ್ಕೆ ರೀ. ಈಗ ಇಲ್ಲಿಂದ ಟೈಮ್ ಈಗ 4:05 ಗಂಟೆ ಆಗೈತೆ ರೀ. ಎಲ್ಲರೂ ತಯಾರಾಗ್ಯಾರು. ಒಮ್ಮೆ ಎಲ್ಲರೂ ತಯಾರಾಗಿ ನಾನು ನಿಮಗೆ ಒಟ್ಟರು ನಮ್ಮ ಫ್ಯಾಮಿಲಿ ಏನೈತೆ ಒಟ್ಟರು ಪರಿಚಯ ಮಾಡಿಸ್ತೀನಿ ರೀ. ಈಗ ಪರಿಚಯ ಮಾಡಿಸ. ನೋಡಿ ಸ್ನೇಹಿತರೆ, ಇವರು ಬಜ್ಜಿ ಆಯಿ ಅಂತ ಬಜ್ಜಿ ಆಯಿ ಅಂತ ಫೇಮಸ್. ಒಟ್ಟ ಬಜ್ಜಿ ಮಾಡೋದು ಫೇಮಸ್ ರೀ. ದೊಡ್ಡವ್ರಿ ಇವ್ರ ಹತ್ರ ನೋಡ್ರಿ, ಇವ್ರಂತ ಗೊತ್ತ್ರಿ, ಇವ್ರು ನೋಡ್ರಿ, ಇವ ನೋಡ್ರಿ ಬಾವು ಭವನ ಅಂತ ನೋಡ್ರಿ. ನೋಡಿ ಸ್ನೇಹಿತರೆ, ಇವರು ದೊಡ್ಡಮ್ಮ. ಇವರ ಹೆಸರು ಹೇಳು. ಹೆಸರು ಹೇಳು ಗೊತ್ತಿಲ್ಲ. ಎಲ್ಲಿ ಹೊಂಟ್ರಿ? ದೇವ್ರು ಹೊಂಟ್ರೇನ? ಈಗ ಮನೆ ದೇವ್ರು ಅಕ್ಕ ನಮ್ಮ ಕ್ರೋಸರ್ ಗಾಡಿ ಬಂದೈತಿ ಸ್ನೇಹಿತರಿಗೆ. ನಾವು ಕೂಡ ಸಾವಳಿ ಬಂದೀವಿ ಈಗ ನೋಡ್ರಿ. ಈಗ ನೋಡಿ ಸ್ನೇಹಿತರೆ, ಕ್ರೂಸರ್ ಲಗೇಜ್ ಎಲ್ಲ ಎಡ್ಸಾಕತ್ತಾರ ಕ್ರೂಸರ್ನೇ. ಈಗ
ನೋಡ್ರಿ ನಮ್ಮ ಮಠ ರೀ ಸಾವಳಿ ಮಠ ರೀ ಅಜ್ಜಾರು. ಸ್ನೇಹಿತರೆ ದಡವ್ವ ತಯಾರಾಗಿ ನೋಡ್ರಿ, ಅವರು ಕೂಡ ಡ್ರೆಸ್ ಹಾಕೊಂಡ್ರು, ಸ್ಪೆಷಲ್ ಆಗಿ ಡ್ರೆಸ್ ಹಾಕೊಂಡಿರುತ್ತ. ಮನಿ ದೇವ್ರಿಗೆ ಹೋಗ್ತಾನ, ಅವ್ರ ಕೈ ಕೂಡ ಸ್ವಲ್ಪ ನೋವಾಗೈತಿ, ಆದ್ರೂ ಕೂಡ ಮನಿ ದೇವ್ರು ಹೊಂಟಿವ್ರಿ. ಈಗ ಹಾಯ್ ಮಾಡಿದ್ರು ಅಲ್ಲೇ. ನೋಡಿ ಸ್ನೇಹಿತರೆ, ನಾವು ಇವತ್ತಿನ ದಿವಸ ಗುಲ್ಬರ್ಗ ಡಿಸ್ಟಿಕ್ ಚಿಂಚೋಳಿ ತಾಲೂಕು ಕೋರವಾರ ಅಂತ ಕ್ಷೇತ್ರಕ್ಕೆ ಹೊಂಟಿವಿ. ಅಲ್ಲಿ ನಮ್ಗೆ ಎದಕ್ಕಪ್ಪ ಅಂತಂದ್ರೆ ನಮ್ಮ ಮನೆದೇವ್ರು ಐತೆ ಶ್ರೀ ಅಣವೀರ ಭದ್ರೇಶ್ವರ ಅಂತೇಳಿ. ನಮ್ಮ ಪೂರ್ವಜಕರಿಂದ ಹಿಡಿದು ಇಲ್ಲಿವರೆಗೂ ನಾವು ಎಲ್ಲರೂ ಆ ದೇವರಿಗೆ ಮನೆದೇವರಿಗೆ ಅಂತೇಳಿ ಹೋಗ್ತೀವಿ. ಇವತ್ತು ನಾವು ಅಲ್ಲೇ ಹೊಂಟಿವಪ್ಪ. ಅಲ್ಲಿಂದ ಫುಲ್ ವಿಡಿಯೋ ಅಲ್ಲಿ ತೋರಿಸ್ತೀವಿ, ಬನ್ನಿ ನೋಡೋಣ. ಸ್ನೇಹಿತರೆ ಬನ್ನಿ ಹೋಗೋಣ ಕೋರವಾರ ಅಣವೀರ ಭದ್ರೇಶ್ವರ ಗುಡಿಗೆ. ನಮ್ಮ ಪ್ರಯಾಣವನ್ನು ಬೆಳೆಸೋಣತ್ತ. ಸಮಯ ಈಗ 4 ಆಗೈತ್ರಿ ಸ್ನೇಹಿತರೆ. ಇವಳು ನಮ್ಮ ಅಜ್ಜಾರು, ನಿಮ್ಗೆ ಗೊತ್ತಿರ್ಬೋದು. ಇಲ್ಲದ ನೋಡ್ರಿ ನಮ್ಮ ಅಜ್ಜಾರು, ಇಲ್ಲಿ ಸಾವಳಿಗೆನ ಹೇಳ್ತಾರ ಇವರು ನಮ್ಮ ಅಜ್ಜಾರು. ಎಲ್ಲಾರು ಕ್ರೂಜಲ್ ಹತ್ತಾತಾರು. ಚಲೋ ಐತಿ, ಚಲೋ ಐತಿ. ಬನ್ನಿ ಸ್ನೇಹಿತರೆ ಹೋಗೋಣತ್ತ, ಪ್ರವಾಸಕ್ಕೆ ಹೋಗೋಣತ್ತ ಮನೆ ದೇವರಿಗೆ. ಅವ್ರು ಮಾಡಲ್ಲ, ಅವ್ರಿಗೆ ಹೆಚ್ಚಿನ ಇರ್ತಾನ. ನಮ್ಮ ಸಬ್ಸ್ಕ್ರೈಬರ್ ಹೆಚ್ಚಿನ ಇರ್ತಾನ, ಅವ್ರು ಬರ್ತಾನ ಕ್ರೂಸರ್ ಮಾಡೋಣ. ನೋಡ್ರಿ ನಮ್ಮ ಅಜ್ಜಾರು, ಇಬ್ರು ಅಜ್ಜ ನಿಂತಾರ ಇಲ್ಲಿ ಕ್ರೂಜರ್ನೆ ಹತ್ಸಾಕತ್ತಾರು. ಅಜ್ಜ ನೀಡು ಭದ್ರೇಶ್ವರದ ಏನೋ ಒಂದ್ ಸ್ವಲ್ಪ ಮಾಹಿತಿ ಹೇಳಲ್ಲ. ಈಗೆಲ್ಲ ಆಮೇಲೆ ಹೇಳ್ತೀನಿ ಗಾಡಿ ಒಳಗೆ. ಸ್ನೇಹಿತರೆ ನೋಡಿ ಸ್ನೇಹಿತರೆ, ನಮ್ ಕಾಕು ಅಡ್ಕೊಂಡ್ ಕೂತಾರ. ವಿಡಿಯೋನ ಬರಾಕತ್ತಿಲ್ಲ ಅವ್ರು. ಒಳಗೆ ಸಂದ್ರ್ಯಾಗ ಸಂಧ್ಯಾಗ ಸೇಡಿನಂತ ಇದ್ ಮಾಡತ್ತಾರು. ಬರಲ್ಲ ಕಾಕು. ನಮ್ಮ ಪಪ್ಪಾಳು ನಮ್ಮ ಅಜ್ಜಿ ಅತ್ರಿ ನೋಡ್ರಿ ಇಬ್ರು ಅಜ್ಜಿ ಅಜ್ಜ ಎಲ್ಲಿ ಹೋಗ್ಯಾರು? ಅಜ್ಜ ಇಲ್ಲಿ ಹಿಂದ್ 3 ಮಂದಿ ಇಲ್ಲ ಪಪ್ಪ. ಬನ್ನಿ ಹೋಗೋಣ ಅನಿರ್ಭದ್ರ ದೇವಸ್ಥಾನಕ್ಕೆ. ಬನ್ನಿ ಹೋಗೋಣ. ನೋಡಿ ಸ್ನೇಹಿತರೆ, ಜನಂ ಪಾರ್ವತಿ ಈಶ್ವರ ಮಹಾರಾಜ್ ಕಿ ಜೈ, ಬಲ ಮಹಾರಾಜ್ ಕಿ ಜೈ. ನೋಡಿ ಸ್ನೇಹಿತರೆ, ಕ್ರೂಸರ್ ಅಲ್ಲಿ ಹೊಂಟೈತಿ, ನಾವು ಹೊಂಟಿವಿ ಅಂತ ಹೋಗ್ಬರ್ತೀವಿ ಸ್ನೇಹಿತರೆ. ನಮ್ ಕಾಕು ನಾವು ಇಟ್ಟು ಮಂದಿ ಇದೀವಿ. ಇವ್ರು ಈಗ ಖುಷಿ ಇರ್ತಾನೆ. ಇವ್ರು ಎಲ್ಲಿ ಕೂತಾರು, ಇವ್ರು ಏನೋ ಅಲ್ಲಿ ಆಕಡೆ ಹೋಗ್ಯಾನೋ ಕ್ರೂಸರ್ನಾಗ. ನೋಡಿ ಸ್ನೇಹಿತರೆ, ಈಗ ನಾವು ಹೊಂಟಿವಿ, ಬಿಟ್ಟಿವಿ ಜಾಗ. ಸ್ನೇಹಿತರೆ ಈಗ ಸಾವಳಗಿಂದ ತೆಲಸಂಗ್ ಹೊಂಟಿವ್ರಿ. ಇದು ತೆಲಸಂಗ್ ಕ್ರಾಸ್ ಮ್ಯಾಗ ವಿಜಾಪುರ್ಗೆ ಹೋಗ್ತೀವಿ ಸ್ನೇಹಿತರೆ. ಇಲ್ಲಿಂದ ಕನಿಷ್ಠ ಪಕ್ಷ ಒಂದು 60 ಕಿಲೋಮೀಟರ್ ಐತ್ರಿ ವಿಜಾಪುರ. ನೋಡಿ ಸ್ನೇಹಿತರೆ, ಪ್ರಕೃತಿ ಸೌಂದರ್ಯ ಎಷ್ಟು ಚಂದ ಐತಿ. ಮಲೆನಾಡಲು ಹೊಂಟಾಗ ಆಗಕತ್ತೈತಿ. ನಮ್ಮ ಉತ್ತರ ಕನ್ನಡ ಭಾಗದಾಗ ಮಳೆ ನಡೆಯುತ್ತಲ್ಲ ನೋಡ್ರಿ, ಯಾಪುರಿ ಜೋರಾಗಿ ಜಿಡಿ ಜಿಡಿ ಬರಾಕತ್ತೈತಿ. ಈಗ ನೋಡಿ ಸ್ನೇಹಿತರೆ, ನಮ್ಮ ಕ್ರೂಸರ್ ಗಾಡಿ ಮುಂದೋಗೈತ್ರಿ, ನಮ್ಮ ಅಂತಮ್ರೆಲ್ಲ ಮುಂದೋಗ್ಯಾರ. ಈಗ ನಾವು ಹಿಂದ್ಗಡೆ ಸಣ್ಣ ಬೆನ್ನತ್ತಿರಂಗ ಸೈಡ್ ಇದೆ. ನೋಡಿ ಸ್ನೇಹಿತರೆ, ನಮ್ಮ ಪಪ್ಪಾರ ಏನ್ ಕೂತಾರ ಟೂರ್ಸ್ ಅವ್ರನ್ನೆಲ್ಲ. ಹಾಯ್ ಹರ ಮಹಾದೇವ್, ಮಹಾದೇವ್, ಜಗದ್ಗುರು ಪಂಚಾಚಾರ್ಯ ಮಹಾರಾಜ್ ಕಿ ಜೈ. ಜಗದ್ಗುರು ರೇಣುಕಾಚಾರ್ಯ ಮಹಾರಾಜ್ ಕಿ ಜೈ. ಮಹಾರಾಜ್ ಕಿ ಜೈ. ಜೈ. ಸ್ನೇಹಿತರೆ, ಒಂದು ಖುಷಿ ವಿಚಾರ ಅಂದ್ರೆ, ಸಂತೋಷ ವಿಚಾರ ಅಂದ್ರೆ ಸ್ನೇಹಿತರೆ, ಒಂದು 20-25 ವರ್ಷ ಎಂತ ಮ್ಯಾಗ ಆಗಿರ್ಬೇಕು. ಈ ರೀತಿ ಅಂತಂಬರು ಸಂಬಂಧಿಕರು ಎಲ್ಲರೂ ಕೂಡಿ ಇದಕ್ಕೆ ಹೋಗಿದ್ದಾರೆ, ಮನೆ ದೇವ್ರಿಗೆ ಅಂದ್ರೆ 20-25 ವರ್ಷ ಮ್ಯಾಗ ಐತಿ ಸ್ನೇಹಿತರೆ. ಅದು ಒಟ್ಟು 20-25 ವರ್ಷದ ನಂತರ ಮಾತ್ರ ಹೊಂಟಿವ್ರಿ. ಅದು ಸ್ವಲ್ಪ ಹ್ಯಾಪಿ ಇವತ್ತು ಖುಷಿ ವಿಚಾರ ಸ್ನೇಹಿತರೆ. ಹೇಳ್ಬೇಕಂದ್ರೆ ಸ್ನೇಹಿತರೆ, ವ್ಯೂ ನೋಡಿ, ಅದ್ರ ಗುಡ್ ತೋರ್ಸೊಂಡು ಎಷ್ಟು ಚಂದ ತುಂಡ್ರಿ ಗುಡ್ ಎಲ್ಲ ಹನಿ ಕಾಣಿಸ್ತಾ ಮುಂದಿಲ್ಲ ಸ್ಕಿನ್ನಿ. ನೋಡಿ ಸ್ನೇಹಿತರೆ, ನೋಡ್ರಿ ನಾಡ ಬರ್ತಾಳೆ ಈಕೆ ಅಡ್ಕೊಂಡು ಕೊಡಾಕತ್ತಾಳೆ. ನಮ್ಮ ಚಿಕ್ಕ ಸುಸಿ ಅಲ್ಲಿ ಒಟ್ಟರು ಅಂತ ಡ್ಯಾನ್ಸ್ ಮಾಡ್ಸೋದಕ್ಕೆ ನೋಡಿ ಸ್ನೇಹಿತರೆ, ಅಲ್ಲಿ ಕಡೆಗತ್ತೆ ಏನೋ ಐತಿ. ಅಡಿರ್ಬೋದು ಬಿಡಿ, ಒಟ್ಟು ಕೈ ಕಟ್ಟಿ ಡ್ಯಾನ್ಸ್ ಮಾಡ್ತೀನಿ. ಹತ್ತಿರ ಕೈ ಹಿಡಿದು ಮಾಡತ್ತಿಲ್ಲ. ನೋಡಿ ಸ್ನೇಹಿತರೆ, ಅಜ್ಜಿರಿ ಏನೋ ಮಾತಾಡ್ತಾರೆ. ದೇವಸ್ಥಾನಕ್ಕೆ ನೋಡಿ ಎಷ್ಟು ಚಂದ ತೋರ್ಸಿನು. ನೋಡಿ ಸ್ನೇಹಿತರೆ, ಎಷ್ಟು ಚಂದ ನೋಡಿ ಗುಡ್ ಏನು ಕಾಣಿಸ್ತದೆ. ನೋಡಿ ಸ್ನೇಹಿತರೆ, ಏನು ತಂಪು ಕಾಣ ಏನು
ಸ್ನೇಹಿತರೆ ಈಗ ನೋಡ್ರಿ ಸ್ಟೇಟ್ ಹೋದ್ರೆ ಸೀದಾ ಹೋದ್ರೆ ತೆಲ್ಸಂಗ್ ಹೋಗತ್ರಿ. ಹಲೋ ಈ ಕಡೆ ಬಲಗಡೆ ಸೈಡ್ ಹೋದ್ರೆ ವಿಜಾಪುರ ಹೋಗ್ತೀವಿ ಸ್ನೇಹಿತರೆ. ಹಲೋ ಈಗ ಇದು ಏನಂತ ತೆಲ್ಸಂಗ್ ಕ್ರಾಸ್ ಸ್ನೇಹಿತರೆ ಇದು. ನಾಳಾಗೈತಿ ಕ್ರಾಸ್ ಹಲೋ ನೋಡಿ ಸ್ನೇಹಿತರೆ, ವಾಪಸ್ ರಾತ್ರಿ ನೋಡಿ ಸ್ನೇಹಿತರೆ, ಗುಡ್ಡಾಪುರಕ್ಕೆ ಹೋಗ್ಬೇಕಾರೆ ಹಿಂಗ ಹೋಗ್ಬೇಕು ಸ್ನೇಹಿತರೆ. ಗುಡ್ಡಾಪುರ ಹೋಗ್ಬೇಕಾರೆ ಸ್ಟ್ರೇಟ್ ಹೋಗ್ಬೇಕ್ರಿ. ಈಗ ಗುಡ್ಡಾಪುರ ವಿಜಾಪುರ ಹೊಂಟಿವ್ರಿ ತೆಲ್ಸಂಗ್ ಕ್ರಾಸ್ ದಿಂದ. ನೋಡಿ ಸ್ನೇಹಿತರೆ, ಸ್ನೇಹಿತರೆ ಇದು ಟಿಕೋಟ ರೀ ಸ್ನೇಹಿತರೆ. ಟಿಕೋಟ ಬಂದಿವ್ರಿ. ಇಲ್ಲಿಂದ ಟಿಕೋಟದಿಂದ ವಿಜಯಪುರ ಒಂದು 20 ಕಿಲೋಮೀಟರ್ ಆಗತ್ರಿ. ಈಗ ಸಾವಳಿಯಿಂದ ಅಂದಾಜು ಬರ್ತಕ್ಕೆ ಒಂದು 40 ಕಿಲೋಮೀಟರ್ ಬಂದಿರ್ಬೋದು. ಬರ್ತಕ್ಕೆ ನಾವೀಗ 40 ಕಿಲೋಮೀಟರ್ ಬಂದಿರ್ಬೋದು ರೀ. ಇದು ನೋಡಿ ಸ್ನೇಹಿತರೆ, ಇದು ಬಸ್ ಸ್ಟ್ಯಾಂಡ್ ರೀ. ಬಸ್ ಸ್ಟ್ಯಾಂಡ್ ಟಿಕೋಟಿ ಟಿಕೋಟಿ ಟಿಕೋಟ 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 ಟಿಕೋಟ. ನೋಡಿ ಸ್ನೇಹಿತರೆ, ಇದು ಈ ಕಡೆ ಹೋದ್ರೆ ಜತ್ ಹೋಗತ್ರಿ. ಈ ಕಡೆ ಜಮಖಂಡಿ ಹೋಗೋದ್ರಿ. ಈ ಕಡೆ ಜಮಖಂಡಿ ರೀ. ಈ ಕಡೆ ವಿಜಯಪುರ. ಇದು ವಿಜಯಪುರ, ಈ ರೂಟ್ಲೆ ಬಂದಿದ್ದೀನಿ. ವಿಜಯಪುರ ಅಥವಾ ಬಿಜಾಪುರ. ಇಚ್ಚಿಕ ಜತ್ ಹೋಗ್ತೈತಿ, ಇಚ್ಚಿಕ ಜಮಖಂಡಿ, ಇಚ್ಚಿಕ ವಿಜಯಪುರ. ಸ್ಟ್ರೈಟ್ Go straight. In 20 kilometers, you reach the Vijaypur. ಡೈಲಿ ಅದನ್ನ ಮಾಡ್ಕೊಂಡು ಸ್ನೇಹಿತರೆ, ತೊರವಿದು ಬಿಜಾಪುರದ ಹತ್ತಿರ ಕೂಡೈತಿ. ಬಿಜಾಪುರ ಮತ್ತು ತೊರವಿ ಕೂಡವ. ಇಲ್ಲಿ ಮಹಾಲಕ್ಷ್ಮಿ ದೇವಸ್ಥಾನ ಭಾಳ ಪ್ರಸಿದ್ಧಿ ರೀ. ಏನ್ರಿ ಇಲ್ಲಿ ಎಲ್ಲ ಜನ ಇಲ್ಲಿ ಅಮಾವಾಸ್ಯೆ ಹುಣ್ಣಿ ಇರ್ತಾರೆ. ಏನ್ರಿ ಇದು ಮಹಾಲಕ್ಷ್ಮಿ ಇಲ್ಲಿ ಎಲ್ಲ ಜನ ನೋಡ್ಕೊತಾರೆ. ತೊರವಿ ಮಹಾಲಕ್ಷ್ಮಿ ಅಷ್ಟು ಪ್ರಸಿದ್ಧವಾಗೈತೆ ರೀ. ನೀವು ಒಂದ್ಸಲ ಬಂದಾಗ ಬಿಜಾಪುರಕ್ಕೆ ಬಂದಾಗ ಬಿಜಾಪುರದ ಹತ್ತಿ ಸಮೀಪದಲ್ಲಿ ಅಲ್ಲಿ ನೀವು ಮಹಾಲಕ್ಷ್ಮಿ ದರ್ಶನ ಮಾಡ್ರಿ ಅಂತ ಹೇಳ್ತೇವೆ. ಸ್ನೇಹಿತರೆ ಈಗ ನೋಡ್ರಿ ತೆರವಿ ದಾಟ್ ಬಂದಿವಿ. ಅಲ್ಲ ಅಮೀನ್ ಆಸ್ಪತ್ರೆ ಅಂತ. ಇದು ವಿಜಯಪುರದ ಐತಿ ಫೇಮಸ್ ಆಸ್ಪತ್ರೆ ಸ್ನೇಹಿತರೆ ಇದು. ನೋಡಿ ಸ್ನೇಹಿತರೆ, ನಾವು ಕ್ರೂಸರ್ ಭಾಳ ಮುಂದಿತ್ತು. ಈಗ ನಾವು ಮತ್ತೆ ಕ್ರೂಸರ್ ಈಗ ಸಮೀಪ ಇದೀವಿ. ಇದ ನಮ್ಮ ಕ್ರೂಸರ್ ಮುಂದಿದ್ದ ಸೃಷ್ಟಿ ಕ್ರೂಸರ್. ಮತ್ತೆ ಅಲ್ಲಿ ಬರ್ದಲ್ಲ ಮತ್ತೆ ಅದಕ್ಕೆ ನೋಡಿ ಸ್ನೇಹಿತರೆ, ಹೋತು ಏನು ಬತ್ತು ಏನು ಹೋಗುತ್ತೆ. ಕ್ರೂಸರ್ ಪ್ಲೇಜರ್. ನೋಡಿ ಸ್ನೇಹಿತರೆ, ನೋಡಿ ನಮ್ಮ ಪಪ್ಪಾರ ನಮ್ಮ ಸ್ನೇಹಿತರೆ ವಿಜಾಪುರ ಈಗ ವಿಜಾಪುರ ಏರಿಯಾನ ಪೂರ್ತಿ ಹೇಳ್ಬೇಕು ಸ್ನೇಹಿತರೆ. ಇದು ಇಲ್ಲಿ ಬೈಪಾಸ್ ರೋಡ್ ಬರುತ್ತೆ ಮುಂದ್ಗಡೆ. ನಾನು ನಿಮ್ಗೆ ತೋರಿಸ್ತೀನಿ ರೀ ಬರೋಣ ಮುಂದೆ ಸರ್ಕಲ್ಕ. ನೋಡಿ ಸ್ನೇಹಿತರೆ, ಇಲ್ಲ ಪ್ರಥಮ ಇರ್ಬೇಕು. ನೋಡಿ ಸ್ನೇಹಿತರೆ, ಕ್ರೂಸರ್ ನಮ್ಮ ಇದು ಕ್ರೂಸರ್ ಮತ್ತೆ ಅದ ನೋಡಿ ನಮ್ಮ ಪಪ್ಪಾರು ಹಾಯ್ ಮಾಡ್ಲಿ ಒಂದ್ ಸ್ವಲ್ಪ. ನಮಸ್ಕಾರಗಳು ಎಲ್ಲರಿಗೂ. ನಮ್ಮ ಅಜ್ಜಾಡಲ್ಲಿ ನೋಡಿ ಸ್ನೇಹಿತರೆ, ನೋಡಿ ಅತಿ ಮಳೆ ಐತಿ. ಈಗ ಅದಕ್ಕೆ ತಂದೆ ಕಚ್ಚುತ್ತ ತಲೆಗೆ ಮಫ್ಲರ್ ಸೋತ್ಕೊಂಡೀನಿ. ನೋಡಿ ಸ್ನೇಹಿತರೆ, ನಮ್ಮ ಕಾಕು ಸ್ನೇಹಿತರೆ ಕ್ರೂಸರ್ ಸಮೀಪ ಬಾಜು ಇದೆ. ಇದು ವಿಜಯಪುರ ಹೋಗಲ್ಲ. ಸ್ನೇಹಿತರೆ ಸಿಗ್ನಲ್ ಬಿದ್ದೈತಿ ನೋಡ್ರಿ. ಸ್ನೇಹಿತರೆ ಸಿಗ್ನಲ್ ಐತ್ರಿ. ಈಗ ಈ ಕಡೆ ಹೋದ್ರೆ ಸೊಲಾಪುರ ಹೋಗತ್ರಿ ಬೈಪಾಸ್ ನೋಡ್ರಿ. ಈ ಕಡೆ ರೀತಿ ಇದಕ್ಕೆ ಹೋಗತ್ರಿ ಇದೇ ಥರ ಜಮಖಂಡಿ ರೀ. ಜಮಖಂಡಿ ಹೋಗತ್ರಿ. ಈ ಕಡೆ ಸೀದಾ ಇರ್ತಿ ಗುಲ್ಬರ್ಗ ಹೋಗತ್ರಿ ಸೀದಾ ರೀ. ನೋಡಿ ಸ್ನೇಹಿತರೆ, ಕುದುರೆ ಸ್ನೇಹಿತರೆ ನೋಡಿ ಸೈನಿಕ್ ಸ್ಕೂಲ್ ಬಿಜಾಪುರ ಸ್ನೇಹಿತರೆ.
ಬಿಜಾಪುರ ಬಸ್ ಸ್ಟ್ಯಾಂಡ್ ಇದು. ಬಿಜಾಪುರ ಬಸ್ ಸ್ಟ್ಯಾಂಡ್ ಬಂದಿರಿ ಈಗ. ದೇವರಪ್ಪ ಅವ್ರು ಹೇಳ್ತಾರ ಹೇಳ್ತಾನೆ. ನೋಡಿ ಸ್ನೇಹಿತರೆ, ನಾವು ವಿಜಯಪುರ ಬಸ್ ಸ್ಟ್ಯಾಂಡ್ ಬಾಜುಕಿದ್ದೀವಿ. ಸ್ನೇಹಿತರೆ, ನಾವು ಈಗ ಗೋಲ್ಗುಮಟ್ ಸಮೀಪ ಬಂದೀವಿ. ಸ್ನೇಹಿತರೆ ಈಗ ನೋಡ್ರಿ ಗೋಲ್ಗುಮಟ್ ನೋಡ್ರಿ ಸ್ನೇಹಿತರೆ, ಇದು ಗೋಲ್ಗುಮಟ್ ನೋಡ್ರಿ ಕಾಣಿಸ್ತಾ ಇರೋದು ಪ್ರವಾಸಿ ಸ್ಥಳ ಇದು. ಇದ್ರದಾಗ ಫೇಮಸ್ ಶ್ರೀ ಪ್ರಸಿದ್ಧ. ಇಲ್ಲೇ ಐತ್ರಿ, ನಿಮಗೆ ಜೂಮ್ ಮಾಡಿ ತೋರಿಸಿ ನೋಡ್ರಿ. ಫಾರಿನರ್ಸ್ ಎಲ್ಲ ಕಡೆ ಬರ್ತಾರಿ. ನೋಡಿ ಸ್ನೇಹಿತರೆ, ಪಾಪ ನೋಡ್ರಿ ಗೋಲ್ಗುಮಟ್ಟ. ಅಲ್ಲಿ ನೋಡ್ರಿ ರೈಲ್ವೆ ಸ್ಟೇಷನ್ ಗುಮ್ಮಟ ನಗರ ವಿಜಯಪುರ. ವಿಜಯಪುರದ ಗುಮ್ಮಟ ನಗರ ಎಂದು ಕರೀತಾರ. ಇಲ್ಲಿ ಮೇಲ್ಗಡೆ ಇತ್ತಿರಲ್ಲ ಬ್ರಿಡ್ಜ್ ಮ್ಯಾಗ ರೋಡ, ಅದು ಹೈವೇ ರೋಡ್ ರೀ ಸ್ನೇಹಿತರೆ. ಈಗ ಕೆಳಗಡೆ ನೋಡ್ರಿ ಇದು ಆಲ್ಮಟ್ಟಿ ರೋಡ್ ಆಕತ್ರಿ ಮೇಲ್ಗಡೆ ಸ್ನೇಹಿತರೆ. ಇದು ಈ ಕಡೆ ಐತಿ ಸೊಲ್ಲಾಪುರ ರೀ, ಈ ಕಡೆ ಸ್ಟೇಟ್ ಐತಿ ಗುಲ್ಬರ್ಗ ರೀ. ಗುಲ್ಬರ್ಗ, ಬಸವ ಕಲ್ಯಾಣ ಮತ್ತು ಇದು ರೀ ಬೀದರ, ಹಿಂಗೆ ಹೋಗ್ಬೇಕ್ರಿ. ಸಿಂದಗಿ ನೋಡಿ ಸ್ನೇಹಿತರೆ, ಇಲ್ಲಿ ನೋಡ್ರಿ ಎಷ್ಟು ಚಂದ ಮಾಡ್ಯಾರ ಇಲ್ಲಿ ಪೇಂಟಿಂಗ್. ಏನೇನು ಪೇಂಟಿಂಗ್ ಮಾಡ್ಯಾರಿ. ಮತ್ತು ಶಿವನ ಮೂರ್ತಿ ಬರ್ತಿರಲ್ಲ, ಅದು ಇಲ್ಲಿಗೆ ಹೋಗ್ಬೇಕ್ರಿ ಸ್ನೇಹಿತರೆ. ಸ್ಟೇಟ್ ಹೋದ್ರೆ ಶಿವನ ಮೂರ್ತಿ ಹೋಗತ್ರಿ ಸ್ನೇಹಿತರೆ. ಈಗ ಶಿವನಿಗೆ ಬಂದಿವಿ ರೀ, ದೇವ್ರಪ್ಪರಿಗೆ ಸಾಯ್ಪಿದ್ವಿ. ಚಾಕ್ ಸ್ಟಾಪ್ ಮಾಡಿ ನೋಡಿ. ಉದಯ ಚಹಾ ಕುಡಿಯಾಕತ್ತನು. ಉದಯ ಈಗ ಸಮಯ 7 ಗಂಟೆ ಆಗಂತ ಟೈಮ್. ಶಿವನಿಗೆ ಬಂದಿರಿ ಈಗ. ನೆಕ್ಸ್ಟ್ ದೇವರಿಪ್ಪರಿಗೆ ಸಿಂದಗಿರಿ ಒಳಗಂತ ನೀಲಗಂಗಮ್ಮ ದೇವಸ್ಥಾನ ಐತ್ರಿ, ಅಲ್ಲಿ ದರ್ಶನ ಮಾಡಿ ಮುಂದೆ ಹೋಗ್ತೀವತ್ರಿ. ನಮ್ಮ ಕ್ರೋಜರ್ ಗಾಡಿ ಹಿಂದೆ ಐತ್ರಿ ರೀ. ನಮ್ಮ ಮುಂದೆ ಬಂದ್ರಿ ಓಟೆಕ್ ಮಾಡ್ಕೊಂಡು. ಅವರು ವಿಜಾಪುರ ದಾಟೋದ್ರಾಗ ಅಲ್ಲಿ ಚಾಕ್ ಸ್ಟಾಪ್ ಮಾಡಿದ್ರಿ. ಹಿಂಗೆ ಅವ್ರಿಗೆ ನಮಗೆ ಸ್ವಲ್ಪ ಹಿಂದೆ ಮುಂದೆ ಆಯ್ತು. ನಾವು ಮುಂದೆ ಕೂತ್ ಬಂದಿರಿ. ಹಂಗೆ ಶಿವನಿಗೆ ಸ್ಟಾಪ್ ಮಾಡಿರಿ. ಇಲ್ಲಿ ಹೆಂಗೈತೆ ಚಹಾ? ಚಲೋ ಐತಿ. ಸಿಂದಗಿ ಬೊತ್ತಕ್ಕ ಒಂದು ಇಲ್ಲಿಂದ ಒಂದು 23-30 ಕಿಲೋಮೀಟ್ರ್ ಆಗ್ತಿರುತ್ತೆ ಸಿಂದಗಿ. ಈಗ ನೆಕ್ಸ್ಟ್ ಬರೋದು ದೇವರಿಪ್ಪರಿಗೆ ರೀ. ದೇವರಿಪ್ಪರಿಗೆ ಇಲ್ಲಿಂದ ಒಂದು 8-10 ಕಿಲೋಮೀಟ್ರ್ ಐತ್ರಿ ನೆಕ್ಸ್ಟ್ ಬರೋದು. ಸ್ನೇಹಿತರೆ ಈಗ ದೇವರಿಪ್ಪರಿಗೆ ಬಂದೀವಿ ರೀ. ದೇವರಿಪ್ಪರಿಗೆ ಬಸ್ ಸ್ಟ್ಯಾಂಡ್ ಬೊತ್ತಕ್ಕೆ ಇಲ್ಲೇ ಇರ್ಬೇಕ್ರದ. ಹಿಂದೆ ದಾಟಿ ಬಂದು ಯಾರು ಇವತ್ತು ದೇವರಿಪ್ಪರಿ ಬಸ್ ಸ್ಟ್ಯಾಂಡ್ ರೀ. ನೋಡ್ರಿ ಮಳೆಗೆ ಏನತ್ತಲ್ಲ, ಸಾವಳಿಗೆ ಬಿಟ್ಟಿಲ್ಲ. ಸಾವಳಿಗೆ ಇಟ್ಕೊಂಡು ಮಳೆ ಒಟ್ಟು ಬಿಟ್ಟಿಲ್ಲ ರೀ. ಸಣ್ಣ ಜಿಟಿ ಐತ್ರಿ ಸ್ನೇಹಿತರೆ. ಇನ್ನು ಮುಂದೆ ಗುಲ್ಬರ್ಗ ಹೆಂಗೈತೆ ಯಾರು ಇವತ್ತು ಮುಂದೆ. ಇಲ್ಲಿ ಮಾತ್ರ ಜಿಟಿ ಐತಿ. ದೇವರಿಪ್ಪರಿಗೆ ದಾಟಿ ಹೊರಗೆ ಬಂದೀವಿ ಈಗ. ನೋಡಿ ಸ್ನೇಹಿತರೆ, ಈಗ ಟೈಮ್ 7:10 ಆಗೈತ್ರಿ. 7:10 ಏನೈತಿ ದೇವರಿಪ್ಪರಿಗೆ ಬಂದೀವಿ ರೀ. ಸಿಂದಿ ಇನ್ನೊಂದು 23 ಕಿಲೋಮೀಟ್ರ್ ಐತ್ರಿ ಇಲ್ಲಿಂದ. ಅಲ್ಲಿ ನೀಲಗಂಗಮ್ಮ ದೇವಸ್ಥಾನ ಐತ್ರಲ್ಲ, ಅಲ್ಲಿ ಏನೈತಿ ದೇವರ ದರ್ಶನ ಮಾಡ್ಕೊಂಡು ಮುಂದಕ್ಕೆ ಹೋಗ್ಬೇಕಂತ ಪ್ಲಾನಿಂಗ್ ಆಗಿದ್ವಿ. ನೋಡೋಣ್ರಿ ಏನಾಕತ್ತಾಕತಿ. ಮತ್ತು ಊಟ ನೋಡ್ಕೊಂಡು ಸ್ಟಾಪ್ ಮಾಡೋದು ವಿಚಾರ ಐತ್ರಿ. ಹೊತ್ತಿಗೆ 8 9 ಗಂಟೆ ಊಟಕ್ಕೆ ಸ್ಟಾಪ್ ಮಾಡ್ತೀವಿ ಸ್ನೇಹಿತರೆ. ಮನೆಯಿಂದ ಬುತ್ತಿ ಮಾಡ್ಕೊಂಬಂದೀವಿ. ಏನೇನು ಬುತ್ತಿ ಒಳಗೆ ಏನೇನಿತ್ತು ಎಂಬುದನ್ನು ನಾನು ನಿಮ್ಗೆ ತೋರಿಸ್ತೀನಿ ರೀ. ಉತ್ತರ ಕರ್ನಾಟಕ ಸ್ಪೆಷಲ್ ಆಗಿರ್ತೈತಿ ಎಲ್ಲ ಕೂಡ. ನೋಡಿ ಸ್ನೇಹಿತರೆ, ಈಗ ನಾವು ಸಿಂದಗಿಗೆ ಬಂದೀವಿ. ಈ ಕಡೆ ಹೊಲಾಕತ್ತೀವಿ ನಾವು. ಕಲಬುರ್ಗಿ ಆ ಕಡೆ ಐತಿ, ಹೌದಿಲ್ಲ ಸ್ನೇಹಿತರೆ? ಈಗ ನಾವು ಸಿಂದಗಿ ಬಂದೀವಿ ರೀ. ಇಲ್ಲಿ ನೀಲಗಂಗಮ್ಮ ಇದನ್ನೈತಿ ಟೆಂಪಲ್ ಐತಿ, ದೇವಸ್ಥಾನ ಐತ್ರಿ. ನಮ್ಮ ಮನೆ ದೇವ್ರು ಅದು. ನಮ್ಮ ಗಾಡಿ ಮುಂದೆ ಐತ್ರಿ, ಕ್ರೂಸರ್ ಗಾಡಿ ರೀ. ಕ್ರೂಸರ್ ಗಾಡಿ ಒಮ್ಮೆ ಹಿಂದ ಮುಂದೆ ಆಗೈತ್ರಿ. ಈಗ ಮುಂದೆ ಐತ್ರಿ. ಈಗ ಇಲ್ಲಿ ಸಿಂದಗಿ ಒಳಗೆ ಸ್ವಲ್ಪ ಯಾಕೋ ಮಳೆ ಕಡಿಮೆ ಐತ್ರಿ. ಆದ್ರೂ ಜಿಟಿ ಬೀಳಾಕತೈತ್ರಿ. ಇನ್ನು ಮುಂದಕ್ಕೆ ಏನು ಮಾಡ್ತೀವಿ ನೋಡ್ಬೇಕ್ರಿ. ನೋಡ್ಬೇಕು. ಸಿಂದಗಿ ಒಳಗೆ ನಮ್ಮ ಫ್ರೆಂಡ್ಸ್, ನಮ್ಮ ಆತ್ಮೀಯ ಸ್ನೇಹಿತರು ಯಾರಾದ್ರಿದ್ರೆ ಮತ್ತು ಸಬ್ಸ್ಕ್ರೈಬರ್ಸ್ ಇದ್ರೆ ಒಂದು ಲೈಕ್ ಕೊಡ್ರಿ. ಆಮೇಲೆ ಕಮೆಂಟ್ ಮಾಡಿ ನಾವು ಸಿಂದಗಿ ಆಗಿದ್ದೀವಿ ಅಂತ. ಸ್ನೇಹಿತರೆ ಈಗ ಸಿಂದಗಿ ಬಂದೀವಿ. ನೀಲಗಂಗಮ್ಮ ದೇವಸ್ಥಾನ ಕೊಟ್ಟಿವ್ರಿ. ಗಾಡಿ ಏನೈತಿ ಈ ಕಡೆ ಬರಂಗಿಲ್ಲ, ಸ್ವಲ್ಪ ಇಟ್ಟಕ್ಲೈತಲ್ಲ ಜಾಗ. ಹಿಂಗಾಗಿ ಎದುರಿ ಗಾಡಿ ಬಂದ್ರೆ ಸ್ವಲ್ಪ ಸಮಸ್ಯೆ ಆಗತ್ತಂದ ಹೊರಗಡೆ ಬರಬರ ಗಾಡಿ ಸ್ಟಾಪ್ ಮಾಡಿರಿ. ಅಲ್ಲೊಂದು ಮಠದ ಸ್ಕೂಲ್ ಐತ್ರಿ, ಅಲ್ಲಿ ಏನೈತಿ ಗಾಡಿ ಸ್ಟಾಪ್ ಮಾಡಿವಿ. ಇಲ್ಲ ಈಗ ಹೊಂಟಿವ್ರಿ. ಈಗ ನಮ್ಮ ಕ್ರೋಸರ್ ಗಾಡಿ ಮುಂದೆ ತೊಗೊಂಡೋಗ್ಯಾರು. ಏನೈತಿ ಸಿಂದಗಿ ನೀಲಗಂಗಮ್ಮದು ಅಲ್ಲಿ ದರ್ಶನ ಮಾಡ್ಕೊಂಡ್ರಿ. ಲೈಟ್ ಸ್ವಲ್ಪ ಕಡಿಮೆ ಐತ್ರಿ. ಹಿಂಗೆ ಬ್ಲ್ಯಾಕ್ ಕಾಣಿಸ್ಬೋದು ಮುಖಗಳು. ಸಹಕರಿಸ್ರಿ. ಅಲ್ಲಿ ಮುಂದೆ ನಮ್ಮ ಕ್ರೋಸರ್ ನಿಂತೈತ್ರಿ, ತೋರಿಸ್ತೀನಿ ನಾನು ನಿಮ್ಗೆ. ಲೈಟ್ ಹಚ್ಚಾರು. ಇವ್ರು ಯಾರು ನೋಡ್ರಿ, ಇವರು ಕಾಣಿಸೋರು. ಹಾಂ, ಶೋಭಾ ಅವ್ರು ಅದಾರು, ನಿತಿನ್ ಅದಾನು. ನಮ್ಮ ಕ್ರೋಸರ್ ಗಾಡಿ ಸ್ನೇಹಿತರೆ ಇದು. ನಮ್ಮ ದೊಡ್ಡವ ಗುರುರಾಜ ರಾಜಾಯ ಪರಿಭೂತ ದೇವಾಯ ಮಂಗಲಂ ಶಿವ ವಿಶ್ವೇಯಪಾಲಾಯ ಮಂಗಲಂ ಶ್ರೀ ವಿಶ್ವರಾಜಾಯ ಮಂಗಲಂ ಶಿವ ವಿಶ್ವೇಯಪಾಲಾಯ ಮಂಗಲಂ
ಭವಮೂಲಭಂಗಾಯ ಮಂಗಲಂ ಶಿವ ಶಿವಲಿಂಗಚೂಡಾಯ ಮಂಗಲಂ ಭವಮಂಗಲಾಂಗಾಯ ಶಿವಲಿಂಗಚೂಡಾಯ ಭವಮಂಗಲಾಂಗಾಯ ಶಿವಲಿಂಗಂ ಶಿವ ವಿಶ್ವೇಶ್ವರಾಯ ಮಂಗಲಂ ಕಾಶೀಪುರೇಶಾಯ ಮಂಗಲಂ ಕವಿಕಾಶಿನಗೇಶಾಯ ಮಂಗಲಂ ಕ್ಲೇಶಾಪಹಾರಾಯ ಪಾಶ ಪ್ರಮೋಷಾಯ ಕ್ಲೇಶಾಪಹಾರಾಯ ಪಾಶ ಜ್ಞಾನಪೂರ್ಣ ಪಂಚಾಗಂಜ್ಯೋತಿ ಸ್ನೇಹಿತರೆ, ಇವಾಗ ನೀಲಗಂಗಮ್ಮ ದರ್ಶನ ಮಾಡ್ಕೊಂಡು ಬಂದಿವಿ. ಅಲ್ಲಿ ಮಂಗಳಾರತಿ ಕೂಡ ಅಂದಿವಿ ಎಲ್ಲರೂ ಕೂಡಿ. ಈಗ ನೆಕ್ಸ್ಟ್ ಮುಂದೆ ಏನೈತಿ ಗಬಸಾವಳಿ ಬರ್ತೀರಿ. ಗಬಸಾವಳಿ ಊಟಕ್ಕೆ ಸ್ಟಾಪ್ ಮಾಡ್ಕೊ ವಿಚಾರ ಮಾಡ್ಕೊಂಡಿವ್ರಿ. ಟೈಮ್ 8 ಗಂಟೆ ಆಗೈತ್ರಿ. ಮುಂದೆ ಊಟಕ್ಕೆ ಸ್ಟಾಪ್ ಮಾಡ್ತೀವಿ ಸ್ನೇಹಿತರೆ. ಮಳೆ ಬರಾಕತ್ತೈತಿ ನೋಡ್ರಿ. ಈಗ ಆಗಲೇ ಹೋಗೋ ಮಳೆ ಇರಲಿಲ್ಲ, ಈಗ ಬರಾಕತ್ತ ಮಳೆ. ಈಗ ಚಪಾತಿ ಇದೇನ್ರಿ ಇದೇನಿದೆ? ಇದು ಚಟ್ನಿ ಇದೆ. ಮಾದಲಿ ಇದು ಕಾಣಿಸ್ತದ. ಅಯ್ಯೋ ಮಾದೇಲಿ ಹಿಂಗೆ ಕಚ್ಚಾರೆ ಇಟ್ಟಿಟ ಮಾದ್ಲಿ ಐತಿದು. ಚಪಾತಿ, ಮಾದ್ಲಿ, ಮೊಸರು ಕಳಿಸಿದ ಅನ್ನ, ಮಡಗಿ ಕಾಳು ಪಲ್ಯ, ಬದ್ನಿಕಾಯಿ ಎಣ್ಗಾಯಿ ನೋಡ್ರಿ. ಬದ್ನಿಕಾಯಿ ಎಣ್ಗಾಯಿ ರೀ ಸ್ನೇಹಿತರೆ. ಇದು ಊಟ ರೀ. ಊಟ ಮಾಡಿ ಬರ್ರಿ. ಎಲ್ಲ ಹಾಯ್ ಮಾಡ್ರಪ್ಪ ಅಲ್ಲ. ಬರ್ರಿ ಊಟ ಮಾಡೋಣ ಬರ್ರಿ ಎಲ್ರು. ಸ್ನೇಹಿತರೆ, ಈಗ 11:12 ಆಗೈತಿ. ಗುಲ್ಬರ್ಗ ಬಂದೀವಿ ರೀ. ಗುಲ್ಬರ್ಗ ಹೊರಗಡೆ ಬಂದೀವಿ ಸೆಡಮ್ ರೋಡಿಗೆ. ಇಲ್ಲಿಂದ ಒಂದು 30 ಕಿಲೋಮೀಟ್ರ್ ಐತ್ರಿ. ವೀರಭದ್ರೇಶ್ವರ ಗುಡಿ ರೀ. ಈಗ ನಮ್ಮ ಕ್ರೋಸರ್ ಗಾಡಿ ಮುಂದೆ ಹೋಗೈತ್ರಿ. ಈಗ ಬೈಪಾಸ್ ರೋಡ್ಲೆ ಹೊರಗಡೆ ಬಂದಿರಿ. ಈಗ ಸ್ನೇಹಿತರೆ, ಈಗ ಟೋಲ್ ಬತ್ ನೋಡ್ರಿ. ಟೋಲ್ಗೇಟ್ ಬತ್ತಿ. ಈಗ ಕೋಲ್ಗೇಟ್ ಹೇಳ್ರಿ, ಟೋಲ್ಗೇಟ್ ಮತ್ತು ಕೋಲ್ಗೇಟ್ ಅಂತ ತಿಳ್ಕೊಂಡಿದ್ದೀರಿ. ಕೋಲ್ಗೇಟ್ ಅಂತ ಬ್ರಷ್ ಮಾಡಕ್ಕೆ. ಇದು ಕೋಲ್ಗೇಟ್ ಅಲ್ಲಿ ಟೋಲ್ಗೇಟ್. ಇನ್ನೂ 1 ಕಿಲೋಮೀಟರ್ದಾಗ ಧಾರವಾಡ ಬರ್ತೀರಿ. 1-2 ಕಿಲೋಮೀಟರ್ದಾಗ. ಸ್ನೇಹಿತರೆ ನೋಡ್ರಿ, ಈಗ ವೀರಭದ್ರೇಶ್ವರ ಇದಕ್ಕೆ ಹೊಂಟಿವ್ರಿ. ಧಾರವಾಡ ವೀರಭದ್ರೇಶ್ವರ ದೇವಸ್ಥಾನ ಶ್ರೀ ಕ್ಷೇತ್ರ ಕೋಡವಾರ. ಅನಿರ್ಭದ್ರ ಮಹಾರಾಜ್ ಕಿ ಜೈ. ನೋಡಿ ಸ್ನೇಹಿತರೆ, ಅಚ್ಚಿ ಕಿಚ್ಚಿ ಪೂರ್ತಿ ಕತ್ಲ. ಕಾಡು ಹುಳಿ ಬರ್ತೈತಿ. ಆರ್ಡರ್ ಮಾಡ್ತೈತಿ. ಹುಳಿಗಿಲ್ಲ ಏನಿಲ್ಲ, ನಡಿಯದ ಒಟ್ಟು ನಡಿ ಬಾಳಿಲ್ಲಿ. ಆದ್ರೆ ಅಲ್ಲಿ ಅನಿರ್ಭದ್ರ ಗುಡಿಯಾಗ ಏನೂ ಆಗಲ್ಲ, ಸೇಫ್ ಅಲ್ಲಿ. ಮತ್ತೇನು ಮುಂಜಾನೆ ಅಭಿಷೇಕ ಇರ್ತೈತಿ. ಸ್ನೇಹಿತರೆ ನೋಡ್ರಿ, ಬಂದಿವ್ರಿ ದೇವಸ್ಥಾನಕ್ಕೆ. ಅನಿರ್ಭದ್ರೇಶ್ವರ ದೇವಸ್ಥಾನಕ್ಕೆ ಬಂದಿವ್ರಿ. ಶ್ರೀ ಅನಿರ್ಭದ್ರ ಮಹಾರಾಜ್ ಕಿ ಜೈ. ಸಿಂದಗಿ ನೀಲಗಂಗ ಮಹಾರಾಣಿ ಕಿ ಜೈ. ಇಲ್ಲೇ ಗಾಡಿ ಇಲ್ಲಿ ನೋಡಿ ಸ್ನೇಹಿತರೆ, ನೋಡ್ರಿ ಟೈಮ್ 12:00. ಶ್ರೀ ಅನಿರ್ಭದ್ರ ಮಹಾರಾಜ್ ಕಿ ಜೈ. ಸ್ನೇಹಿತರೆ ಬಂದಿ ನೋಡ್ರಿ ದೇವಸ್ಥಾನಕ್ಕ. ಇದೇ ರೀ ಅನಿರ್ಭದ್ರೇಶ್ವರ ದೇವಸ್ಥಾನ ಕೋರವಾರ. ಸ್ವಲ್ಪ ಮಳೆ ಆಗೈತ್ರಿ. ಮಳೆ ಇದಕ್ಕೆ ರಾಡ್ ಆಗೈತಿ ನೋಡಿ ಸ್ನೇಹಿತರೆ. ದೇವಸ್ಥಾನಕ್ಕೆ ಬರ್ತಾ ಇದೀವಿ ಈಗ. ಅನಿರ್ಭದ್ರೇಶ್ವರ ಮಹಾರಾಜ್ ಕಿ ಜೈ. ಅನಿರ್ಭದ್ರ ಮಹಾರಾಜ್ ಕಿ ಜೈ. ನೋಡಿ ಸ್ನೇಹಿತರೆ, ನಮ್ ಕ್ರೂಸರ್ ಬಂದೈತಿ. ಇಲ್ಲಿ ಫಸ್ಟಿಗೆ ಬಂದೈತಿ, ನಾವು ಈಗ ಬಂದೀವಿ. ನೋಡಿ ಸ್ನೇಹಿತರೆ, ಇದು ತೇಡು.
ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಕಮೆಂಟ್ ಮಾಡಿರಿ. ಮತ್ತು ನಮ್ಮ ಚಾನಲ್ ಹೊಸದಾಗಿ ಬಂದರೆ ಮೊದಲು ಸಬ್ಸ್ಕ್ರೈಬ್ ಆಗಿರಿ. ಮತ್ತೊಂದು ವಿಡಿಯೋನಿಗೆ ಮತ್ತೆ ಬರ್ತೀನಂತ. ಧನ್ಯವಾದಗಳು.